ಮಾರ್ಚ್ 2025 ಅಂದು ಸಂಪೂರ್ಣ ಮೀರಟ್ ಹೋಳಿ ಹುಣ್ಣಿಮೆಯನ್ನು ಸಂಭ್ರಮಿಸುತ್ತಿತ್ತು. ಪ್ರತಿ ಕೋಣೆ, ಪ್ರತಿ ಗಲ್ಲಿಯೂ ಬಣ್ಣಗಳಿಂದ ಕೂಡಿತ್ತು. ಇವುಗಳ ನಡುವೆಯೇ ಒಂದು ಮನೆ ಹರಿಯುತ್ತಿರುವ ರಕ್ತದಿಂದ ಕೆಂಪಾಗಿತ್ತು. ಕತ್ತರಿಸಿದ ತಲೆ, ತುಂಡಾದ ಕೈಗಳು, ಅದರಿಂದ ಹರಿಯುತ್ತಿರುವ ರಕ್ತ. ಇವುಗಳು ಈ ಬಾಗಿಲ ಹಿಂದೆ ಇದ್ದವು. ಈ ಕ್ರೂರ ಹತ್ಯೆ ಶುರುವಾಗುತ್ತೆ ನವೆಂಬರ್ 2023ರಿಂದ. ಸಾಹಿಲ್ ಎಂಬ ಈ ವ್ಯಕ್ತಿಗೆ ತನ್ನ ತಾಯಿಯಿಂದ ಸ್ನ್ಯಾಪ್ಚಾಟ್ ಅಲ್ಲಿ ಕೆಲವು ಮೆಸೇಜ್ಗಳು ಬರುತ್ತವೆ. ಆದರೆ ಸಾಹಿಲ್ನ ತಾಯಿ ಸತ್ತು 5 ವರ್ಷಗಳಾಗಿತ್ತು. ಮಗನೇ, ನೀನು ಮುಸ್ಕಾನ್ನನ್ನು ಮದುವೆಯಾಗು, ಆದರೆ ಆಕೆಯ ಗಂಡ ಸೌರಭ್ ಜೀವಂತವಾಗಿರುವವರೆಗೂ ಇದು ಸಾಧ್ಯವಾಗದು. ಅದರಿಂದ ನೀನು ಮೊದಲು ಆತನನ್ನು ಕೊಲ್ಲು, ಅಲ್ಲಿಯವರೆಗೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಈ ಮೆಸೇಜ್ಗಳನ್ನು ನೋಡಿ ಸಾಹಿಲ್ನ ಕೈಗಳು ನಡುಗಲಾರಂಭಿಸಿದವು. ಸಾಹಿಲ್ ಮೊದಲೇ ಮಾಟಮಂತ್ರಗಳಲ್ಲಿ ನಂಬಿಕೆ ಹೊಂದಿದ್ದ. ನೀವು ನೋಡುತ್ತಿರುವ ಈ ರೂಮ್ ಕೂಡ ಸಾಹಿಲ್ನದೇ. ಇದರಿಂದ ಈತ ಈ ಮೆಸೇಜ್ಗಳು ತನ್ನ ತಾಯಿದೆ ಎಂದು ಸಹ ನಂಬುತ್ತಾನೆ. ಆದರೆ ಈ ಮೆಸೇಜ್ಗಳ ಹಿಂದೆ ಇದ್ದ ವ್ಯಕ್ತಿಯೇ ಮುಸ್ಕಾನ್. ಮುಸ್ಕಾನ್ ಸೌರಭ್ನ ಜೊತೆ ಲವ್ ಮ್ಯಾರೇಜ್ ಆಗಿದ್ದಳು. ಆದರೂ ಕೂಡ ಆತನನ್ನೇ ಕೊಲ್ಲಿಸಲು ಕಾರಣವೇನೆಂದು ಈ ವಿಡಿಯೋದಲ್ಲಿ ನೋಡೋಣ. "29-year-old Saurabh Rajput was brutally murdered and chopped up on March 5th. ನಮಸ್ಕಾರ ವೀಕ್ಷಕರೇ, ನೀವು ಎಂದಾದರೂ ಯೋಚಿಸಿದ್ದೀರಾ, ನಮ್ಮ ಜೀವನದಲ್ಲಿ ನಾವು ಯಾರ ಮೇಲೆ ಅತಿ ಹೆಚ್ಚು ಭರವಸೆ ಇಡ್ತೀವೋ ಅವರೇ ನಮ್ಮನ್ನು ಕೊಲ್ಲಬಹುದೆಂದು? ಇದು ಒಂದು ಸಣ್ಣ ಪ್ರಶ್ನೆ, ಆದರೆ ಇದರ ಬಗ್ಗೆ ಯೋಚಿಸಿದಾಗ ಒಂದು ಸರಿ ಮನಸ್ಸಿನಲ್ಲಿ ಭಯ ಶುರುವಾಗುತ್ತೆ. ಆದರೆ ಇಂಥದ್ದೇ ಒಂದು ಘಟನೆ ಉತ್ತರ ಪ್ರದೇಶದ ಮೀರಟ್ನಲ್ಲಾಗಿದೆ. ಒಂದು ಕುಟುಂಬ, ಒಂದು ಪ್ರೀತಿ ಮತ್ತು ಒಂದು ದ್ರೋಹದ ಕಥೆ. ಮೀರಟ್ನ ಆರ್ಕೆಪುರಂ ಎಂಬಲ್ಲಿ ಸೌರಭ್ ಮತ್ತು ಮುಸ್ಕಾನ್ ತನ್ನ 5 ವರ್ಷದ ಮಗಳ ಜೊತೆ ಜೀವನ ಸಾಗಿಸುತ್ತಿದ್ದರು. ಸೌರಭ್ ಮತ್ತು ಮುಸ್ಕಾನ್ ಮೊದಲ ಬಾರಿಗೆ ಭೇಟಿಯಾಗಿದ್ದು 2016ರಲ್ಲಿ. ನಂತರ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಕೂಡ ಆದ್ರು. ಇದಕ್ಕೆ ಸೌರಭ್ನ ಫ್ಯಾಮಿಲಿ ವಿರೋಧಿಸಿತು. ಇದರಿಂದ ಇವರು ತನ್ನದೇ ಆದ ಒಂದು ಮನೆ ಮಾಡಿಕೊಂಡು ಹೊಸ ಜೀವನ ಕೂಡ ಶುರು ಮಾಡಿದರು. ಸೌರಭ್ ಮರ್ಚೆಂಟ್ ನೇವಿ ಆಫೀಸರ್ ಆಗಿದ್ದ. ಆದರೆ ಇದು ಸುಳ್ಳು. ಸೌರಭ್ ಕಾರಣಾಂತರಗಳಿಂದ ಈ ಕೆಲಸವನ್ನು ಬಿಟ್ಟಿರುತ್ತಾನೆ. ಆದರೆ ಈ ವಿಷಯ ಮುಸ್ಕಾನ್ಗೆ ಗೊತ್ತಿರಲಿಲ್ಲ. ಇಲ್ಲಿಂದಲೇ ಇವರಿಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಮೀಡಿಯಾ ರಿಪೋರ್ಟ್ಸ್ಗಳ ಪ್ರಕಾರ ಸೌರಭ್ ಲಂಡನ್ನ ಒಂದು ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದ. ಮುಸ್ಕಾನ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಹೊಂದಿದ್ದರೂ ಕೂಡ ಆಧುನಿಕ ವಿಚಾರ ಮತ್ತು ಜೀವನ ಶೈಲಿ ಹೊಂದುವುದರ ಜೊತೆಗೆ ಬಾಲಿವುಡ್ ನಲ್ಲಿ ಆಕ್ಟ್ರೆಸ್ ಆಗಬೇಕೆಂದಿದ್ದಳು. ಪ್ರೀತಿ ಮಾಡಿ ಮದುವೆ ಆಗಿರುವುದರಿಂದ ತನ್ನ ಕನಸುಗಳು ಮಣ್ಣಾಗುವುದರ ಜೊತೆಗೆ ಸೌರಭ್ನು ಮರ್ಚೆಂಟ್ ನೇವಿ ಆಫೀಸರ್ ಇಲ್ಲವೆಂಬುದು ಗೊತ್ತಾಯಿತು. ಇದರಿಂದ ಎಲ್ಲಾ ದಂಪತಿಗಳಂತೆ ಇವರಿಬ್ಬರ ನಡುವೆಯೂ ಜಗಳ ಶುರುವಾಗುತ್ತೆ. ಈ ಹೊತ್ತಿಗೆ ಇವರಿಬ್ಬರಿಗೂ ಒಂದು ಮಗು ಸಹ ಆಗಿತ್ತು. ಆದ್ರೂ ಕೂಡ ಇವರಿಬ್ಬರ ನಡುವಿನ ಜಗಳವು ಕಡಿಮೆಯಾಗಲೇ ಇಲ್ಲ. ಕೊನೆಗೆ ಈ ವಿಷಯಗಳಿಂದ ಇಬ್ಬರು ಡಿವೋರ್ಸ್ಗೋಸ್ಕರ ಕೋರ್ಟಿನ ಮೆಟ್ಟಿಲು ಕೂಡ ಹತ್ತಿದರು. ಆದರೆ ಇವರಿಬ್ಬರ ಫ್ಯಾಮಿಲಿ ನಡುವೆ ಬಂದು ಇದನ್ನು ತಡೆಯುತ್ತದೆ. ಸೌರಭ್ನಿಗೂ ತನ್ನ ಹೆಂಡತಿ ಮತ್ತು ಮಗಳನ್ನು ದೂರ ಮಾಡಿಕೊಳ್ಳುವುದು ಇಷ್ಟವಿರಲಿಲ್ಲ. ಆದರೆ ಈಗ ಮುಸ್ಕಾನಿಗೆ ಸೌರಭ್ನೊಂದಿಗಿನ ಜೀವನ ಸಾಕಾಗಿತ್ತು. ಆದ್ರೂ ಕೂಡ ಫ್ಯಾಮಿಲಿಯ ಒತ್ತಡದಿಂದ ಇವರಿಬ್ಬರು ಮತ್ತೆ ಒಂದಾದರು. ಮೊದಲೇ ಮುಸ್ಕಾನ್ನ ಮನಸ್ಸಿನಲ್ಲಿ ಸೌರಭ್ನೊಂದಿಗೆ ದ್ವೇಷ ಮೂಡಿತ್ತು. ಇದೇ ಹೊತ್ತಿಗೆ ಇವರ ಜೀವನದಲ್ಲಿ ಸಾಹಿಲ್ನ ಎಂಟ್ರಿ ಆಗುತ್ತೆ. 2019ರಲ್ಲಿ ಮುಸ್ಕಾನ್ನ ಕೆಲವು ಫ್ರೆಂಡ್ಸ್ಗಳು ತನ್ನ ಎಲ್ಲಾ ಸ್ಕೂಲ್ ಫ್ರೆಂಡ್ಸ್ಗಳ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದರು. ಈ ಗ್ರೂಪ್ ನಲ್ಲಿ ಸಾಹಿಲ್ ಜೊತೆಗೆ ಮುಸ್ಕಾನ್ ಕೂಡ ಇದ್ದಳು. ಮುಸ್ಕಾನ್ ಮತ್ತು ಸಾಹಿಲ್ ಮೊದಲಿಂದಲೇ ಪರಿಚಯವಿರುವುದರಿಂದ ಇವರಿಬ್ಬರ ನಡುವೆ ಚಾಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಒಂದೇ ಕ್ಲಾಸ್ ನಲ್ಲಿ ಓದಿದ್ದರಿಂದ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಮುಸ್ಕಾನ್ ಮತ್ತು ಸೌರಭ್ನ ನಡುವೆ ಇದ್ದ ಬೇಸರ ಮತ್ತು ಜಗಳಗಳಿಂದ ಮುಸ್ಕಾನ್ಗೆ ಸೌರಭ್ನಿಂದ ಎಸ್ಕೇಪ್ ಆಗಲು ಸಾಹಿಲ್ ಒಬ್ಬ ದಾರಿಯಾಗಿದ್ದ. ಇದರಿಂದ ಇಬ್ಬರು ಸೀಕ್ರೆಟ್ ಆಗಿ ಒಬ್ಬರನ್ನೊಬ್ಬರು ಕಾಲ್ ಮಾಡಲು ಮತ್ತು ಭೇಟಿಯಾಗಲು ಶುರು ಮಾಡಿದರು. ಸೌರಭ್ ಲಂಡನ್ ನಲ್ಲಿ ಕೆಲಸ ಮಾಡುತ್ತಿದ್ದ. ಇದರಿಂದ ಮುಸ್ಕಾನ್ ತನ್ನ ಮಗಳ ಜೊತೆ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಳು. ಇದರಿಂದ ಮುಸ್ಕಾನ್ ಮತ್ತು ಸಾಹಿಲ್ನ ನಡುವೆ ಅಫೇರ್ ಸ್ಟಾರ್ಟ್ ಆಗುತ್ತೆ. ಮುಸ್ಕಾನ್ ಮತ್ತು ಸಾಹಿಲ್ನ ನಡುವೆ ಇದ್ದ ಕದ್ದು ಮುಚ್ಚಿ ಮಾತಾಡುವ ಮತ್ತು ಭೇಟಿಯಾಗುವ ಸಂಬಂಧ ಈಗ ದೈಹಿಕ ಮತ್ತು ಅನೈತಿಕ ಸಂಬಂಧಕ್ಕೆ ತಿರುಗುತ್ತದೆ. ಸಾಹಿಲ್ ಒಬ್ಬ ಡ್ರಗ್ ಎಡಿಕ್ಟ್ ಆಗಿರುವ ವ್ಯಕ್ತಿಯಾಗಿದ್ದ. ಮುಸ್ಕಾನ್ ಸಾಹಿಲ್ನ ಜೊತೆ ಇದ್ದು ಅವಳಿಗೂ ಕೂಡ ಇದರ ಎಡಿಕ್ಟ್ ಆಗುತ್ತೆ. ಮುಸ್ಕಾನ್ ತನ್ನ ಮಗಳ ಜೊತೆ ಒಂಟಿಯಾಗಿರುವುದರಿಂದ ಮುಸ್ಕಾನ್ನ ತಂದೆ ತಾಯಿ ಮತ್ತು ಅತ್ತೆ ಮಾವ ಸಹ ಅವಳನ್ನು ತಮ್ಮ ಜೊತೆ ಇರಲು ಹೇಳುತ್ತಾರೆ. ಆದರೆ ಮುಸ್ಕಾನ್ ಸಾಹಿಲ್ನ ಜೊತೆ ಸಂಬಂಧ ಬೆಳೆಸುವುದರಿಂದ ಅವಳು ಅವರ ಜೊತೆ ಇರಲು ಒಪ್ಪಿಕೊಳ್ಳೋದಿಲ್ಲ.
ಈಗ ಮುಸ್ಕಾನ್ ಸಹ ಡ್ರಗ್ ಎಡಿಕ್ಟ್ ಆಗಿದ್ದರಿಂದ ಇವರಿಬ್ಬರು ಡ್ರಗ್ ಮತ್ತು ಗಾಂಜಾವನ್ನು ಹೆಚ್ಚಿನ ಡೋಸ್ನಲ್ಲಿ ಸೇವಿಸಲಾರಂಭಿಸಿದರು. ಸಾಹಿಲ್ ಎಂಬ ಈ ವ್ಯಕ್ತಿ ಮೊದಲಿನಿಂದಲೂ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನಾರ್ಮಲ್ ಆಗಿರಲಿಲ್ಲ. ಈತನು ಡ್ರಗ್ಸ್ ಗಳಿಂದ ಮನುಷ್ಯರು ತನ್ನ ಎಲ್ಲಾ ನೋವುಗಳನ್ನು ಮರೆತು ಸುಖವಾದ ಜೀವನವನ್ನು ನಡೆಸಬಹುದೆಂದು ನಂಬಿದ್ದ. ಅದಲ್ಲದೆ ಈತನು ಬ್ಲ್ಯಾಕ್ ಮ್ಯಾಜಿಕ್ ನಲ್ಲಿಯೂ ಕೂಡ ಇಂಟ್ರೆಸ್ಟ್ ಹೊಂದಿದ್ದನು. ಈ ರೂಮ್ ಅನ್ನು ನೋಡಿದರೆ ಇದರ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈ ರೂಮ್ ಬೇರೆ ಯಾರದ್ದೂ ಅಲ್ಲ, ಬದಲಿಗೆ ಸಾಹಿಲ್ನದೇ. ಈ ರೂಮ್ ನಲ್ಲಿ ನೀವು ವಿಚಿತ್ರವಾದ ಚಿತ್ರಗಳನ್ನು ಸಹ ನೋಡಬಹುದು. ಮುಸ್ಕಾನ್ ಮತ್ತು ಸಾಹಿಲ್ನ ನಡುವೆ ಅನೈತಿಕ ಸಂಬಂಧವಿರುವುದರಿಂದ ಸಾಹಿಲ್ ಹಲವು ಬಾರಿ ಮುಸ್ಕಾನ್ನ ರೂಮ್ಗೆ ಹೋಗಲಾರಂಭಿಸಿದ. ಹಗಲು ರಾತ್ರಿ ಯಾವಾಗಂದ್ರೆ ಯಾವಾಗ ಮುಸ್ಕಾನ್ನ ರೂಮಿಗೆ ಯಾರೋ ಬರ್ತಾ ಇದ್ದಾರೆಂಬುದು ಈ ಮನೆಯ ಓನರ್ ಗಮನಿಸುತ್ತಾನೆ. ಇದರಿಂದ ಈತ ಈ ವಿಷಯಗಳನ್ನು ಸೌರಭ್ನಿಗೂ ಸಹ ತಿಳಿಸುತ್ತಾನೆ. ಈಗ ಮುಸ್ಕಾನ್ ಮತ್ತು ಸಾಹಿಲ್ನ ನಡುವೆ ಇದ್ದಂತ ಸಂಬಂಧದ ಬಗ್ಗೆ ಸೌರಭ್ನಿಗೂ ಸಹ ತಿಳಿದಿತ್ತು. ಇದರಿಂದಾಗಿ ಸೌರಭ್ ಮತ್ತು ಮುಸ್ಕಾನ್ನ ನಡುವೆ ಈ ವಿಷಯದಿಂದಾಗಿ ಮತ್ತೆ ಜಗಳ ಶುರುವಾಗುತ್ತೆ. ಈಗ ಸೌರಭ್ ಮುಸ್ಕಾನ್ ಮತ್ತು ಸಾಹಿಲ್ನ ನಡುವೆ ಒಂದು ರೀತಿಯಲ್ಲಿ ಮುಳ್ಳಾಗಿದ್ದ. ಮುಸ್ಕಾನ್ಗೂ ಸಹ ತಿಳಿದಿತ್ತು, ಎಲ್ಲಿಯವರೆಗೆ ಸೌರಭ್ ಇದ್ದಾನೋ ಅಲ್ಲಿಯವರೆಗೆ ಸಾಹಿಲ್ ಮತ್ತು ಮುಸ್ಕಾನ್ ಒಂದಾಗಲು ಸಾಧ್ಯವಿಲ್ಲವೆಂಬುದು. ಇವಾಗಲೇ ಮೊದಲ ಬಾರಿಗೆ ಮುಸ್ಕಾನ್ನ ತಲೆಯಲ್ಲಿ ಸೌರಭ್ನನ್ನು ಕೊಲ್ಲುವ ಯೋಚನೆ ಬರುತ್ತೆ. ಆದರೆ ಈ ಕೆಲಸದಲ್ಲಿ ಅವಳಿಗೆ ಸಾಹಿಲ್ನ ಸಹಾಯ ಬೇಕಾಗಿತ್ತು. ನಾನು ನಿಮಗೆ ಮೊದಲೇ ಹೇಳಿರುವಂತೆ ಸಾಹಿಲ್ನು ಒಬ್ಬ ಡ್ರಗ್ ಎಡಿಕ್ಟೆಡ್ ವ್ಯಕ್ತಿಯಾಗಿರುವುದಲ್ಲದೆ ಮಾಟಮಂತ್ರಗಳಲ್ಲಿಯೂ ಸಹ ನಂಬಿಕೆ ಹೊಂದಿದ್ದ. ಸಾಹಿಲ್ನು ಮಾಟಮಂತ್ರಗಳ ಸಹಾಯದಿಂದ ತನ್ನ ತಾಯಿಯ ಜೊತೆ ಮಾತಾಡಬಹುದು ಮತ್ತು ಅವರನ್ನು ನೋಡಬಹುದೆಂದು ನಂಬಿದ್ದ. ಈ ವಿಷಯವು ಮುಸ್ಕಾನ್ಗೂ ಸಹ ಗೊತ್ತಿತ್ತು. ಇದರಿಂದಲೇ ಮುಸ್ಕಾನ್ ಸಾಹಿಲ್ನ ತಾಯಿಯ ಹೆಸರಲ್ಲಿ ಒಂದು ಫೇಕ್ ಸ್ನ್ಯಾಪ್ಚಾಟ್ ಐಡಿ ಕ್ರಿಯೇಟ್ ಮಾಡಿದಳು. ಇದರಿಂದ ಸಾಹಿಲ್ನಿಗೆ, ಮಗನೇ ನೀನು ಮುಸ್ಕಾನ್ನನ್ನು ಮದುವೆಯಾಗು, ಆದರೆ ಆಕೆಯ ಗಂಡ ಸೌರಭ್ ಜೀವಂತವಾಗಿರುವವರೆಗೂ ಇದು ಸಾಧ್ಯವಾಗದು. ಅದರಿಂದ ನೀನು ಮೊದಲು ಆತನನ್ನು ಕೊಲ್ಲು, ಅಲ್ಲಿಯವರೆಗೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಈ ಮೆಸೇಜ್ಗಳನ್ನು ನೋಡಿ ಸಾಹಿಲ್ನ ಕೈಗಳು ನಡುಗಲಾರಂಭಿಸಿದವು. ಆಶ್ಚರ್ಯದ ವಿಷಯವೆಂದರೆ ಸಾಹಿಲ್ ಇದು ತನ್ನ ತಾಯಿಯ ಮೆಸೇಜ್ಗಳೇ ಎಂದು ಸಹ ನಂಬುತ್ತಾನೆ. ಇದರಿಂದ ಈಗ ಮುಸ್ಕಾನ್ಗೂ ಸಹ ತಿಳಿದಿತ್ತು, ನಾನು ಏನನ್ನು ಹೇಳಿದ್ರೂ ಕೂಡ ಸಾಹಿಲ್ ನನ್ನ ಮಾತನ್ನು ಕೇಳ್ತಾನೆಂದು. ಇದರಿಂದ ಸಾಹಿಲ್ ಮತ್ತು ಮುಸ್ಕಾನ್ ಇಬ್ಬರು ಸೇರಿ ತನ್ನದೇ ಗಂಡನನ್ನು ಕೊಲ್ಲಲು ಪ್ಲಾನ್ ಮಾಡ್ತಾರೆ. ಇದರಿಂದಲೇ ತನ್ನ ಪ್ಲಾನ್ನ ಪ್ರಕಾರ ಮುಸ್ಕಾನ್ 22 ಫೆಬ್ರವರಿಯಂದು 2 ಚಾಕುಗಳನ್ನು ಸಹ ಖರೀದಿಸಿದಳು. ಇದರ ನಂತರ ಮುಸ್ಕಾನ್ ಡಾಕ್ಟರ್ನ ಹತ್ತಿರ ಹೋಗಿ ಎನ್ಸೈಟಿ ಎಂಬ ನೆಪದಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನು ಸಹ ಖರೀದಿಸಿದಳು. ಈ ಟ್ಯಾಬ್ಲೆಟ್ಸ್ ಗಳನ್ನು ಸೌರಭ್ನ ಊಟದಲ್ಲಿ ಬೆರೆಸಿ ಆತನು ನಿದ್ರೆಯಲ್ಲಿದ್ದಾಗ ಆತನನ್ನು ಕೊಲ್ಲಬಹುದೆಂದು ಮುಸ್ಕಾನ್ನ ಪ್ಲಾನ್ ಆಗಿತ್ತು. ಮುಸ್ಕಾನ್ ತನ್ನ ಪ್ಲಾನ್ನ ಪ್ರಕಾರ ಮಾರ್ಚ್ 3ರಂದು ಸೌರಭ್ನ ಊಟದಲ್ಲಿ ಈ ಟ್ಯಾಬ್ಲೆಟ್ಸ್ ಗಳನ್ನು ಬೆರೆಸುತ್ತಾಳೆ. ಇದರಿಂದಾಗಿ ಸೌರಭ್ ತುಂಬಾ ಬೇಗನೆ ಗಾಢ ನಿದ್ರೆಗೆ ಹೋದ. ಇದರಿಂದ ಮುಸ್ಕಾನ್ ಸಾಹಿಲ್ನನ್ನು ತನ್ನ ಮನೆಗೆ ಕರೆಸಿಕೊಳ್ಳುತ್ತಾಳೆ. ಸಾಹಿಲ್ ಬಂದ ನಂತರ ಮುಸ್ಕಾನ್ ತಾನು ತಂದ ಚಾಕುವಿನಿಂದ ತನ್ನದೇ ಗಂಡನ ಕುತ್ತಿಗೆಯ ಮೇಲೆ ಹಲವಾರು ಬಾರಿ ತಿವಿಯುತ್ತಾಳೆ. ಎಂಥದೇ ವ್ಯಕ್ತಿಯಾದರೂ ಕೂಡ ಒಂದು ಜೀವವನ್ನು ಹೊಡೆಯುವಾಗ ಒಂದು ಸರಿಯಾದ್ರೂ ಕೈ ನಡುಗುತ್ತೆ. ಆದರೆ ಪ್ರತಿ ತಿವಿತದಲ್ಲೂ ರಕ್ತ ಚಿಮ್ಮುತ್ತಿದ್ದರೂ ಕೂಡ ಮುಸ್ಕಾನ್ ಸೌರಭ್ನ ಮೇಲೆ ಹಲವಾರು ಬಾರಿ ಹೊಡೆಯುತ್ತಾಳೆ. ನಂತರ ಸಾಹಿಲ್ನು ಸಹ ತನ್ನ ಚಾಕುವಿನಿಂದ ಸೌರಭ್ನ ರುಂಡವನ್ನು ಬೇರ್ಪಡಿಸುತ್ತಾನೆ. ಹೀಗೆ ಸೌರಭ್ನ ದೇಹವನ್ನು ಸುಮಾರು 15 ತುಂಡುಗಳಾಗಿ ಕತ್ತರಿಸಲಾಯಿತು. ಕೆಲವು ಮೀಡಿಯಾ ರಿಪೋರ್ಟ್ಸ್ಗಳ ಪ್ರಕಾರ ಅಂದು ಸಾಹಿಲ್ನು ಸೌರಭ್ನ ತಲೆ ಮತ್ತು ಕೈಗಳನ್ನು ತನ್ನ ಜೊತೆ ತೆಗೆದುಕೊಂಡು ಹೋಗಿದ್ದ. ಇದರೊಂದಿಗೆ ಹಲವು ರೀತಿಯ ಥಿಯೋರಿಗಳಿವೆ. ಇವುಗಳನ್ನು ಸಾಹಿಲ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲು ತೆಗೆದುಕೊಂಡು ಹೋಗಿದ್ದನಂತೆ. ಇದರಲ್ಲಿ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳೆಂಬುದು ಇನ್ನೂ ಗೊತ್ತಾಗಿಲ್ಲ. ನಂತರದ ದಿನ ಮುಸ್ಕಾನ್ ಮತ್ತು ಸಾಹಿಲ್ ಸೌರಭ್ನ ತುಂಡುಗಳನ್ನು ಒಂದು ಡ್ರಮ್ನಲ್ಲಿ ಕಾಂಕ್ರೀಟ್ ಮತ್ತು ಸಿಮೆಂಟ್ಗಳಿಂದ ಹೂತು ಹಾಕಿದ್ದರು. ಇದರ ನಂತರದ ದಿನ ಮುಸ್ಕಾನ್ ಮತ್ತು ಸಾಹಿಲ್ ವೆಕೇಶನ್ಗಾಗಿ ಹಿಮಾಚಲ್ಗೆ ಹೋದ್ರು. ಈಗಾಗಲೇ ತನ್ನ ಗಂಡನನ್ನು ಕ್ರೂರವಾಗಿ ಕೊಂದಿದ್ದರು. ಮುಸ್ಕಾನ್ ಮತ್ತು ಸಾಹಿಲ್ನಿಗೆ ಯಾವುದೇ ರೀತಿಯ ಭಯ ಮತ್ತು ಪಶ್ಚಾತ್ತಾಪ ಸಹ ಇರಲಿಲ್ಲ. ನಂತರ ಸೌರಭ್ನ ಅಕ್ಕ ಸೌರಭ್ನಿಗೆ ಕಾಲ್ ಮಾಡಿದಳು. ಆದ್ರೆ ಈಗ ಸೌರಭ್ ಅಂತೂ ಜೀವಂತವಿಲ್ಲ. ಇದರಿಂದ ಎಷ್ಟು ಬಾರಿ ಫೋನ್ ಮಾಡಿದರೂ ಸಂಪರ್ಕವಾಗುತ್ತಿಲ್ಲವೆಂದು ಸೌರಭ್ನ ಅಕ್ಕ ಸೌರಭ್ನ ತಂದೆ ತಾಯಿಗೆ ವಿಚಾರಿಸಿದರು. ಇದರಿಂದಾಗಿ ಸೌರಭ್ನ ಸಂಪೂರ್ಣ ಫ್ಯಾಮಿಲಿಯು ಆತನು ಇದ್ದಂತ ರೂಮ್ಗೆ ಹೋದ್ರು. ಆದರೆ ಅಲ್ಲಿರುವ ಕಲೆ ಮತ್ತು ವಾಸನೆಯಿಂದಾಗಿ ತಕ್ಷಣವೇ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸರು ಈ ವಿಷಯದ ಮೇಲೆ ತನಿಖೆ ಶುರು ಮಾಡಿದರು. ಕೊನೆಗೆ ಸಾಹಿಲ್ ಮತ್ತು ಮುಸ್ಕಾನ್ ಅನ್ನು ಪತ್ತೆ ಹಚ್ಚಿ ಬಂಧಿಸಲಾಯಿತು. ಮುಸ್ಕಾನ್ ಮತ್ತು ಸಾಹಿಲ್ನಿಗೆ ವಿಚಾರಿಸಿದಾಗ ಸೌರಭ್ನ ದೇಹ ಮನೆಯಲ್ಲಿರುವ ಡ್ರಮ್ನಲ್ಲಿದೆ ಎಂಬ ವಿಷಯ ಗೊತ್ತಾಯಿತು. ಅನೈತಿಕ ಸಂಬಂಧ, ದ್ರೋಹ ಮತ್ತು ಮಾಂತ್ರಿಕ ತಂತ್ರಗಳ ಹಿಂದೆ ನಡೆದ ಈ ಭೀಕರ ಕೊಲೆ ಇಂದು ಮೀರಟ್ ನಗರವನ್ನು ಬೆಚ್ಚಿ ಬೀಳಿಸಿದೆ. ನಮ್ಮ ಜೀವನದಲ್ಲಿ ನಾವು ಯಾರ ಮೇಲೆ ಕಣ್ಣು ಮುಚ್ಚಿ ಭರವಸೆ ಮಾಡ್ತೀವೋ ಅವರೇ ಒಂದು ದಿನ ಈ ರೀತಿಯ ಮುಖವಾಡ ಧರಿಸಬಹುದು. ಈ ಘಟನೆಯ ಮೇಲೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
भगवान उसके साथ भी उससे दुगना गलत करे और जस्टिस चाहती हूँ उसे फांसी दे। मेरे दामाद को अपने एक दोस्त के साथ मिलके अपने ही रूम में जी। तो आपको क्या लगता है क्या होना चाहिए आगे? आगे ये होना चाहिए जी, वो इस समाज के लायक नहीं है, वो खतरनाक है दूसरों के लिए भी। और मैं दूसरे बच्चों को ये सबक देना चाहता हूँ कि इस तरह का कदम नहीं उठाना चाहिए, उसे सजाए मौत होनी चाहिए और हो सके तो लाइव होनी चाहिए।